ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಕರ್ನಾಟಕ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರ, ಇವತ್ತಿನ ಪ್ರಮುಖ 3 ಸುದ್ದಿಗಳನ್ನು ನಾನು ಇವತ್ತು ನಿಮಗೆ ಪಟ್ಟಿ ಮಾಡಿಕೊಡ್ತೀನಿ. ಈ 3 ಸುದ್ದಿಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಮೊದಲ ಸುದ್ದಿ, ಕರ್ನಾಟಕದಲ್ಲಿ ಆಹಾರ ವಸ್ತುಗಳು ಅಂದ್ರೆ ಕಳಪೆ ಆಹಾರಗಳನ್ನು ವಿತರಿಸುತ್ತಿದ್ದ ವ್ಯವಸ್ಥಿತ ಜಾಲದ ವಿರುದ್ಧ ತನ್ನ ಸತತ ಕಾರ್ಯಾಚರಣೆ ನಡೆಸಿದ್ದ ಆರೋಗ್ಯ ಇಲಾಖೆ ಇದೀಗ ಔಷಧಗಳನ್ನು ನಕಲಿ ಮಾಡಿ ಮಾರುತ್ತಿದ್ದಂತಹ ಒಂದು ಬೃಹತ್ ಜಾಲವೊಂದನ್ನು ಪತ್ತೆ ಹಚ್ಚಿದೆ ರಾಮನಗರದ ಬಳಿ. ಇದರ ಬಗ್ಗೆ ನಾನು ಮೊದಲಾಗಿ ನಿಮಗೆ ವಿವರ ಕೊಟ್ಟರೆ, ಎರಡನೇ ಸುದ್ದಿಯಾಗಿ ಬಿ ನಾಗೇಂದ್ರ ಅವರ ಸಚಿವ ಸ್ಥಾನವನ್ನ ವಾಪಸ್ ಪಡೆಯಬೇಕನ್ನುವಂತಹ ಬಿಜೆಪಿಯ ವಾದ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿದೆ. ಇವತ್ತು ವಾದ ಮತ್ತು ಪ್ರತಿವಾದಗಳು ನಡೆದ ಜೊತೆಗೆ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಅದರ ಬಗ್ಗೆ ವಿವರಣೆ ಕೊಡ್ತೀನಿ. ಮೂರನೇ ಸುದ್ದಿ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ. ಇದು ಅಭಿಮನ್ಯು ಅಂದ್ರೆ ದಸರಾ ಅಂಬಾರಿ ಓರುತ್ತಿದ್ದ ಅಭಿಮನ್ಯು ಈ ಬಾರಿ ವಿಶ್ರಾಂತಿಯನ್ನು ಅಂದ್ರೆ ನಿವೃತ್ತಿಯನ್ನ ಕೊಡಲಾಗಿದೆ. ಇನ್ನು ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಅದು ಅಂಬಾರಿಯನ್ನು ಓರೋದಿಲ್ಲ. ಇದು ಕೂಡ ಒಂದು ಚರ್ಚೆಯ ವಿಷಯವಾಗಿ ಮಾರ್ಪಟ್ಟಿದೆ. ಈ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತೀನಿ ವೀಕ್ಷಕರಿಗೆ. ಮೊದಲ ಸುದ್ದಿಯನ್ನ ತಗೊಳ್ಳೋದಾದ್ರೆ ನಾವು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಾದ್ಯಂತ ಆಹಾರ ವಸ್ತುಗಳನ್ನು ನಕಲಿ ಮಾಡಿ ಮಾರುವಂತದ್ದು ಮತ್ತು ಕಳಪೆ ಮಟ್ಟದ ಆಹಾರಗಳನ್ನ ಮಾರುತ್ತಿದ್ದಂತಹ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರುತ್ತಿದ್ದವು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸತತವಾಗಿ ಕಾರ್ಯಾಚರಣೆ ನಡೆಸಿ ನಾನಾ ಕಡೆ ಬೇರೆ ಬೇರೆ ಔಟ್ಲೆಟ್ಗಳಿಗೆ ದಾಳಿ ಮಾಡಿ ಅಲ್ಲಿದ್ದ ಕಳಪೆ ವಸ್ತುಗಳನ್ನ ಪತ್ತೆ ಹಚ್ಚಿ ಲ್ಯಾಬ್ಗೆ ಕಳಿಸಿದೆ ಮತ್ತು ಅದರ ವರದಿ ಬರೋದಕ್ಕೆ ಕಾಯ್ತಾ ಇದೆ. ಹೀಗಾಗಿ ಈ ಆಹಾರ ಉತ್ಪನ್ನಗಳನ್ನು ಮಾರುತ್ತಿದ್ದಂತಹ ಸಾಕಷ್ಟು ಕಂಪನಿಗಳು ಎಚ್ಚರಿಕೆ ವಹಿಸುವ ಜೊತೆಗೆ ಜನರಿಗೆ ಕಳಪೆ ಆಹಾರ ತಿನ್ನಿಸುತ್ತಿದ್ದಂತಹ ಒಂದು ಜಾಲ ಕೂಡ ಜಾಗೃತಗೊಂಡಿದೆ. ಇದರ ಬೆನ್ನಲ್ಲೇ ಈಗ ಆರೋಗ್ಯ ಇಲಾಖೆ ಮತ್ತೊಂದು ಬೃಹತ್ ಕಾರ್ಯಾಚರಣೆ ಕೈಗೊಂಡಿದೆ. ಅದೇನೆಂದ್ರೆ, ಕರ್ನಾಟಕದಲ್ಲಿ ನಕಲಿ ಔಷಧಗಳ ಜಾಲ ದೊಡ್ಡ ಮಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸ್ತಿರುವಂತದ್ದು ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿತ್ತು. ಹೀಗಾಗಿ ಏಕಾಏಕಿ ದಾಳಿ ಮಾಡಿ ಬಿಡದಿ ಬಳಿಯ ಫಾರ್ಮ್ ಹೌಸ್ ಅದರಲ್ಲಿ 4.5 ಕೋಟಿ ರೂಪಾಯಿಯ ನಕಲಿ ಔಷಧಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ವಿಪರ್ಯಾಸ ಮತ್ತು ಆಶ್ಚರ್ಯ ಎಷ್ಟು ಅಂದ್ರೆ, ಈ ಒಂದು ಔಷಧಗಳು ಬಹುತೇಕ ಈ ICU ಅಂದ್ರೆ ಈ ಆಪರೇಷನ್ ಥಿಯೇಟರ್ಗಳಲ್ಲಿ ತುರ್ತು ನಿಗಾ ಘಟಕಗಳಲ್ಲಿ ಬಳಸುವಂತಹ ಔಷಧಗಳಾಗಿದ್ದು, ಈ ಔಷಧಗಳನ್ನ ನಕಲಿ ಪ್ಯಾಕೆಟ್ಗಳಲ್ಲಿ ತುಂಬಿಸಿ ಮತ್ತು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕೆಟ್ ಮಾಡಿ ಅದಕ್ಕೆ ಸ್ಟ್ಯಾಂಪ್ ಮಾಡಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು, ಅಂದ್ರೆ ಅದು ಅಸಲಿ ವಸ್ತು ಅಸಲಿ ಔಷಧ ಅಂತ ಜನರು ತಿಳ್ಕೊಳ್ಳಿ ಅಂತ ಮಾಡೋದಕ್ಕೋಸ್ಕರ ಅದಕ್ಕೆ ಸ್ಕ್ಯಾನಿಂಗ್ ಕೋಡನ್ನು ಅಂದ್ರೆ QR ಕೋಡನ್ನು ಕೂಡ ಅಂಟಿಸಿದ್ರು. ಈ ಒಂದು ಬೃಹತ್ ಜಾಲವನ್ನ ಅಧಿಕಾರಿಗಳು ಹಿಡಿದಿದ್ದಾರೆ. ಅಂದರೆ 4.9 ಕೋಟಿ ರೂಪಾಯಿ ಮೌಲ್ಯದ ಈ ಒಂದು ಔಷಧಗಳನ್ನು ಕುರುಬರ ಕೇರನಹಳ್ಳಿಯ ಫಾರ್ಮ್ ಹೌಸ್ ಅಲ್ಲಿ ಈ ಒಂದು ನಕಲಿ ಔಷಧಗಳು ಪತ್ತೆಯಾಗಿ, ಬರೀ ಔಷಧಗಳು ಮಾತ್ರ ಅಲ್ಲ, ಅದನ್ನು ಪ್ಯಾಕಿಂಗ್ ಮತ್ತು ಮರು ಪ್ಯಾಕಿಂಗ್ ಮಾಡ್ತಿದ್ದಂತಹ ಕೆಲವು ವಸ್ತುಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಅಂದರೆ ಈ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಅಂದರೆ ಹಳೆಯದಾಗಿರುವಂತಹ ಮತ್ತು ನಕಲಿ ಆಗಿರುವಂತಹ ಈ ಔಷಧಗಳು ಪತ್ತೆಯಾಗಿವೆ. ಪ್ರಮುಖವಾಗಿ ಫೀಜರ್ನಂಥ ಕಂಪನಿಗಳು, ಅಂದರೆ ಇದು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ಗಳಾಗಿದ್ದು ಈ ಎಲ್ಲ ಔಷಧಗಳು. ಇದನ್ನ ತುರ್ತು ನಿಗಾ ಘಟಕದಲ್ಲಿ ಮತ್ತು ದೊಡ್ಡ ಮಟ್ಟಿನ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಬಳಸ್ತಿದ್ದಂಥ ಔಷಧಗಳಾಗಿದ್ದು, ಅವುಗಳನ್ನು ನಕಲಿ ಮಾಡಿ ಪ್ಯಾಕೆಟ್ ಮಾಡಿ ಸರಬರಾಜು ಮಾಡುವಂತಹ ವ್ಯವಸ್ಥೆ ಆಗಿತ್ತು. ಅಂದರೆ ನಾವೀಗ ಪಟ್ಟಿ ಮಾಡೋದಿದ್ರೆ ಯಾವ ಔಷಧಗಳು ಅಂತಂದ್ರೆ, ಸೆಫಿಯಾ ವಿಜೆಂಟ್ ಅನ್ನೋ ಒಂದು ಔಷಧ, ಇದು ಈ ಒಂದು ಔಷಧದ 5,640 ಬಾಟ್ಲಿಗಳು ಪತ್ತೆಯಾಗಿವೆ. ಅಂದ್ರೆ ದೊಡ್ಡ ಮಟ್ಟಿನಲ್ಲಿ ಇದನ್ನ ಸರಬರಾಜು ಮಾಡೋ ಯೋಜನೆ ಇತ್ತು ಅವರ ಜೊತೆಗೆ. ಇದರ ಜೊತೆಗೆ ಸುಮಾರು 52.24 ಲಕ್ಷ ರೂಪಾಯಿ ಮೌಲ್ಯದ ಇಸ್ಲಾಂ ಅನ್ನುವಂತಹ ಕಂಪನಿಯ ಹೆಸರು, ಇದರ 1,531 ಬಾಟ್ಲಿಗಳು ಕೂಡ ಇದ್ವು. ಅದೇ ರೀತಿ ಮರುಪ್ಯಾಕ್ ಮಾಡಲು ಬಳಸ್ತಿದ್ದಂತಹ ಸ್ಟ್ಯಾಪರ್ಗಳು, ಕ್ಯಾಪ್ಗಳು, ಇಂಜೆಕ್ಷನ್ ತುಂಬುವಂತಹ ಯಂತ್ರೋಪಕರಣಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಈ ಒಂದು ಬೃಹತ್ ನಕಲಿ ಔಷಧ ಜಾಲದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮತ್ತು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನು ಅಂತ ಕೇಳ್ಕೊಂಬನ್ನಿ ವೀಕ್ಷಕರೇ. There was a big mafia of spurious drug supply. We have found out our drug department police have jointly raided in Ramnagara district Bidadi, where the drugs used to get from the Himachal Pradesh in Telangana, and they label from the multinational companies and supply to the pharmaceutical company and the hospitals. ವೀಕ್ಷಕರೇ, ಈ ಒಂದು ಔಷಧ ಜಾಲ ಬಹಳ ಗಂಭೀರವಾಗಿದೆ. ಯಾಕಂದ್ರೆ ಈ ಒಂದು ಔಷಧಗಳನ್ನ ಏನಾದ್ರೂ ನೇರವಾಗಿ ಮನುಷ್ಯನ ಮೇಲೆ ಪ್ರಯೋಗಿಸಿದ್ರೆ ಅಥವಾ ಉಪಯೋಗಿಸಿದ್ರೆ ಖಂಡಿತವಾಗಿ ಅವರ ನರವ್ಯವಸ್ಥೆಗಳು ಸೇರಿದಂತೆ ವಿವಿಧ ಅಂಗಗಳಿಗೆ ಹಾನಿಯಾಗುವಂತ ಸಂಭವ ಇತ್ತು. ಹೀಗಾಗಿ ಜಾಲದ ಬಗ್ಗೆ ದೊಡ್ಡ ಮಟ್ಟಿನ ಕಾಳಜಿ ಮತ್ತು ಕಳಕಳಿ ಕರ್ನಾಟಕದ ಜನತೆಯಲ್ಲಿ ಉಂಟಾಗಿದೆ. ಬಿಜೆಪಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಕೂಡ ಇದರ ಬಗ್ಗೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಕೂಡ ಈ ಒಂದು ಇದರಲ್ಲಿ ವಿಡಿಯೋವನ್ನ ಕೇಳ್ಕೊಂಡು ಬನ್ನಿ ವೀಕ್ಷಕರೇ. The health department has to keep a continuous monitoring over such things, what's happening in the state. Continuous monitoring. One day raid and next day you forget it, and 2-3 months no one talks about it.
is not going to help the situation. You have to have a continuous monitoring. There have been complaints from the health sector saying that the medicines what we are prescribing to the patients are not having the desired effect on the patients. This has been happening since long. The department has to be very careful of it, and otherwise we'll be cheating the people of Karnataka. ವೀಕ್ಷಕರ, ಈ ಔಷಧ ನಕಲಿ ವಿಚಾರದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಈ ನಕಲಿ ಔಷಧ ಜಾಲ ಏನು ಅಧಿಕಾರಿಗಳು ಭೇದಿಸಿದಾರೋ ಇದಕ್ಕೆ ಲಿಂಕ್ ದುಬೈ, ಅಂದ್ರೆ ದುಬೈನಲ್ಲಿ ಇದರ ರೂವಾರಿಗಳಿದ್ದಾರೆ, ಅಲ್ಲಿಂದನೇ ಈ ಒಂದು ನಕಲಿ ಔಷಧದ ಜಾಲ ನಿಯಂತ್ರಿಸಲ್ಪಡುತ್ತಿದ್ದನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದವು. ಈ ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿಗಳು ತಮ್ಮ ತನಿಖೆಯ ಕೋನವನ್ನ ತಿರುಗಿಸಿದ್ದಾರೆ. ವೀಕ್ಷಕರ, ಇವತ್ತಿನ ಎರಡನೇ ಸುದ್ದಿಯ ವಿಚಾರಕ್ಕೆ ಬರೋದಾದ್ರೆ, ಬಿ ನಾಗೇಂದ್ರ ಅಂದ್ರೆ ಸಾಂಖ್ಯಿಕ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಈಗ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದೆ. ಯಾಕಂದ್ರೆ ಬಿ ನಾಗೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿ ವಿರುದ್ಧ ಮತ್ತು ಪ್ರತಿಪಕ್ಷಗಳ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದರೆ, ಪ್ರಮುಖವಾಗಿ ಅವರು ಬೊಟ್ಟು ಮಾಡಿರುವಂತಹ ವಿಚಾರ, ತಾವು ದಲಿತ ಸಮುದಾಯಕ್ಕೆ ಸೇರಿರುವಂತಹ ನಾಯಕನಾಗಿದ್ದು ಈ ಮನುವಾದಿಗಳ ಕೃತ್ಯ, ನನ್ನ ಬಗ್ಗೆ ಆರೋಪಗಳನ್ನು ಮಾಡುವಂತದ್ದು ಮನುವಾದಿಗಳ ಕೃತ್ಯ, ಇದನ್ನ ನಾನು ಸಹಿಸಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅವರ ಹೇಳಿಕೆ ಮತ್ತು ಅವರ ರಾಜೀನಾಮೆ ವಿಚಾರ ಈಗ ಮತ್ತೊಮ್ಮೆ ಕರ್ನಾಟಕದಲ್ಲಿ ಚರ್ಚೆಯ ವಿಷಯವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ರಾಜೀನಾಮೆಯನ್ನ ಕೇಳ್ತಾ ಸೆಷನ್ ಆರಂಭ ಆದ ದಿನದಿಂದ, ಅಂದ್ರೆ ಕಳೆದ ಶುಕ್ರವಾರದಿಂದ ಸತತವಾಗಿ ಬಿಜೆಪಿ ಇದರ ವಿರುದ್ಧ ಪಟ್ಟು ಹಿಡಿದು ಕೂತಿದೆ. ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕಾಂಗ್ರೆಸ್ ಪಡಿಬೇಕು ಮತ್ತು ಅವರನ್ನ ಸಚಿವ ಸಂಪುಟದಲ್ಲಿ ಮುಂದುವರಿಸಬಾರದು ಅನ್ನುವಂತಹ ವಿಚಾರ ಇಟ್ಕೊಂಡೇ ಸೆಷನ್ ಅಲ್ಲಿ ಗದ್ದಲವನ್ನು ಸತತವಾಗಿ ಮಾಡ್ತಾ ಇದೆ. ಮತ್ತು ಈ ವಿಚಾರದಲ್ಲಿ ತಮ್ಮ ಯಾವುದೇ ಹಿಂಜರಿಕೆ ಇಲ್ಲ, ಅಂದ್ರೆ ಹಿಂದಡಿ ಇಡುವುದಿಲ್ಲ ಅನ್ನುವಂತಹ ಮಾತನ್ನ ಬಿಜೆಪಿ ಹೇಳಿದೆ. ಹೀಗಾಗಿ ನಾಗೇಂದ್ರ ಅವರು ಇವತ್ತು ಪ್ರೆಸ್ ಮೀಟ್ ಕರೆದಿದ್ರು. ಪ್ರೆಸ್ ಮೀಟ್ ಕರೆದು ಬಿಜೆಪಿಯ ವಿರುದ್ಧ ನೇರ ವಾಗ್ದಾಳಿಯನ್ನು ಮಾಡಿದ್ದಾರೆ. ತಾವು ಉತ್ತಮವಾಗಿ ಕೆಲಸ ಮಾಡ್ತಿದ್ದೀವಿ, ಈ ಒಂದು ಆರೋಪಕ್ಕೂ ಅಂದ್ರೆ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿರುವ ಸಂದರ್ಭದಲ್ಲಿ ತನ್ನ ರಾಜೀನಾಮೆ ಕೇಳ್ತಿರುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಯಾವುದೇ ತೀರ್ಪು ಕೂಡ ಪ್ರಕಟ ಆಗಿಲ್ಲ, ತಮಗೆ ಬೇಲ್ ಕೂಡ ಸಿಕ್ಕಿದೆ. ಹೀಗಾಗಿ ಸಂಪುಟ ಸಚಿವ ಸ್ಥಾನವನ್ನು ಹೊಂದುವಂಥದ್ದು ಯಾವುದೇ ತಪ್ಪಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಅವರು ಪ್ರಮುಖವಾಗಿ ಬೊಟ್ಟು ಮಾಡಿರುವಂಥದ್ದು ಹಿಂದುಳಿದ ಅಂದ್ರೆ ದಲಿತನಾಗಿರುವ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದು ಮತ್ತೆ ಚರ್ಚೆಯ ವಿಷಯವಾಗಿ ಮಾರ್ಪಟ್ಟಿದೆ. ಜೊತೆಗೆ ಕಾಂಗ್ರೆಸ್ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದೆ. ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅನ್ನುವಂತಹ ಸಣ್ಣ ವಿಡಿಯೋ ತುಣುಕನ್ನ ಕೇಳ್ಕೊಂಡು ಬನ್ನಿ ವೀಕ್ಷಕರೇ. ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, BSc ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ಅದನ್ನು ನೀವು ಏನು ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಆ ಚರ್ಚೆಗೆ ರೆಡಿಯಾಗಿದ್ದೀವಿ ನಾವು. ಆದರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಒಂದು ವಿಚಾರ, ಅದಕ್ಕೆ ನಾನು ಸದನದ ಶಕ್ತಿ ಒಂದು ಕಡೆ ಆದರೆ ಮತ್ತೊಂದು ಅದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ದೇಶದ ಜನತೆಗೆ ಕಣ್ಣು ತೆರೆಸುವಂಥ ಕೆಲಸ ಮಾಡೋದು ನಮ್ಮ ಪತ್ರಿಕಾ ರಂಗ. ಇದು ಒಂದು ದೊಡ್ಡ ಶಕ್ತಿ ಅನ್ನುವಂಥ ವಿಚಾರದಿಂದ ಇವತ್ತು ಸದನದಲ್ಲಿ ಆಗುವಂಥ ಕೆಲಸವನ್ನು ಮಾಧ್ಯಮದ ಮೂಲಕ ಈ ರಾಜ್ಯದ ಜನಕ್ಕೆ ತಿಳಿಸ್ಬೇಕಂತೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ಇಡೀ ಪ್ರಕರಣ ಕಳೆದ 3 ವರ್ಷದಿಂದ ನಡ್ಕೊಂಡು ಬಂತು, 2 ವರ್ಷದಿಂದ. ಈ ಪ್ರಕರಣದ ನಾನು ತಮ್ಮ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಮತ್ತು ನಮ್ಮ ಸಮುದಾಯದ ಜನಕ್ಕೆ. ಇದೇ ವೇಳೆ ಕಾಂಗ್ರೆಸ್ ಕೂಡ ನಾಗೇಂದ್ರ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ. ಯಾಕಂದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ತಣ್ಣಗಾಗಿದೆ ಅನ್ನುವಂತಹ ಮಾತುಗಳು ಕಳೆದ 2 ದಿನಗಳಿಂದ ಕೇಳಿ ಬರ್ತಿದ್ವು. ಅವರ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥ ಮಾತುಗಳು. ಹಾಗಾಗಿಲ್ಲ, ಇವತ್ತು ಕಾಂಗ್ರೆಸ್ ನಾಯಕರು ಹಲವರು ನಾಗೇಂದ್ರ ಅವರ ಪರವಾಗಿ ಮಾತನಾಡಿದರೆ. ಪ್ರಮುಖವಾಗಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅವರ ಬೆನ್ನಿಗೆ ನಿಲ್ತೀವಿ, ಅವರು ಸಚಿವರಾಗಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ನೀವು ಕೇಳ್ಕೊಂಬನ್ನಿ ವೀಕ್ಷಕರು. ಆಮೇಲೆ ಬಿಜೆಪಿಯ ಎಲ್ಲರೂ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೂ SC STಗಳಂದ್ರೆ ಇವ್ರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. SC STಗಳಂದ್ರೆ ಇವ್ರಿಗೆ ಒಂದ್ ರೀತಿ ಬಾಯಲ್ಲಿ ಮಾತ್ರ ದೊಡ್ಡ SC STಗಳನ್ನ ರಕ್ಷಣೆ ಮಾಡೋ ರೀತಿಯೊಳಗೆ ಮಾತಾಡ್ತಾರೆ. ಆದ್ರೆ SC STಗಳನ್ನ ಎಂದೂ ಇವರು ರಕ್ಷಣೆ ಮಾಡೋಂತ ಪ್ರಶ್ನೆ ಬಂದಿಲ್ಲ. ಫ್ರಾಡ್ ಮೇಲೆ ತನಿಖೆ ಮಾಡಿದ್ರು. ಯೂನಿಯನ್ ಬ್ಯಾಂಕ್ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ಮೇಲೆ ತನಿಖೆ ಮಾಡಿದ್ರು. ರಾಜ್ಯದ ಒಳಗೆ ಪ್ರವೇಶ ಮಾಡಿ
ರಾಜ್ಯದಲ್ಲಿರುವಂತಹ ನಾಗರಿಕರ ಮೇಲೆ ತನಿಖೆ ಮಾಡಬೇಕಾದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಅವ್ರಿಗೆ ಅನುಮತಿ ಇರಲಿಲ್ಲ. ಯಾವುದೋ ಒಂದು ಕಾರಣದಿಂದ ಬಂದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವನ್ನ ಆರೋಪಿಯಾಗಿ ಸೇರಿಸ್ಕೊಂಡಿದ್ದಾರೆ. ಯಾವ ತನಿಖೆ ಮಾಡಕ್ ಸಾಧ್ಯ ಇದೆ? ಅವ್ರಿಗೆ ಅನುಮತಿನೇ ಇಲ್ಲ ಇದ್ದಾಗ. ಇದು ಮೂರ್ ಕ್ವಶನ್ ಆಯ್ತಾ. ಈಗ ಆರೋಪಿಯಾಗಿ ಸೇರಿಸ್ಕೊಂಡಿದ್ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು ಅವ್ರಿಗೆ. ಸೆಕ್ಷನ್ 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಅದಕ್ಕೆ ಅರ್ಜಿನ ಹಾಕೊಂಡಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟ ಅಂದ್ರೆ ಕೋರ್ಟ್ ನಲ್ಲಿ ನಡೀತದೆ. ನಾವು ಈಗ ಸದನದಲ್ಲೇ ಚರ್ಚೆಗೆ ತಯಾರಿದ್ದಾಗ ಕೋರ್ಟ್ ನಲ್ಲಿ ನಡೆಸಕ್ಕೆ ತಯಾರಿಲ್ವಾ? ಕೋರ್ಟ್ ನಲ್ಲಿ ಇವರು ಯಾವ ರೀತಿ ಬೇಕಾದ್ರೆ ಚಾರ್ಜ್ ಶೀಟ್ ಹಾಕಿದ್ರೆ ಒಪ್ಕೊಳಕ್ಕಾಗುತ್ತಾ? ವೀಕ್ಷಕರೇ, ಇನ್ನು ಬಿಜೆಪಿ ವಿಚಾರದಲ್ಲಿ ತಮ್ಮ ಪಟ್ಟು ಬಿಡುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸತತವಾಗಿ ಕಾಂಗ್ರೆಸ್ ಹಾಗೂ ನಾಗೇಂದ್ರ ಅವರ ಮೇಲೆ ವಾಗ್ದಾಳಿಗಳನ್ನ ಮಾಡ್ತಾನೆ ಇದ್ದಾರೆ. ಅಂದ್ರೆ ಅವರು ರಾಜೀನಾಮೆ ಪಡಿಬೇಕು, ಅವರು ಒಂದು ದಲಿತರ ಹಣವನ್ನು, ಅಂದ್ರೆ ಹಿಂದುಳಿದ ವರ್ಗದವರ ಹಣವನ್ನ ಅವರು ತಿಂದವರು, ಭ್ರಷ್ಟಾಚಾರದಲ್ಲಿ ಭಾಗಿಯಾದವರು, ಹಾಗಾಗಿ ಅವರು ಸಚಿವ ಸಂಪುಟ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರಲ್ಲ. ಅವರು ಇದ್ರೆ ಒಂದು ದಲಿತರಿಗೆ ಮತ್ತು ಹಿಂದುಳಿದವರಿಗೆ ವರ್ಗದವರಿಗೆ ಮಾಡಿರುವಂತಹ ಒಂದು ಅವಮಾನ ಅನ್ನುವಂತಹ ಮಾತನ್ನು ಅವರು ಸತತವಾಗಿ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಹಾಗೂ ಪ್ರತಿಪಕ್ಷಗಳು. ಜೊತೆಗೆ JDS ಕೂಡ ಸೇರ್ಕೊಂಡಿದೆ. ಈ ವಿಚಾರದಲ್ಲಿ ಸತತವಾಗಿ ತನ್ನ ನಿಲುವನ್ನು ಗಟ್ಟಿಗೊಳಿಸ್ತಾನೆ ಇದೆ. ಈ ಬಗ್ಗೆ ಇವತ್ತು ಸೆಷನ್ನಲ್ಲಿ ಪಾಲ್ಗೊಂಡಿರುವಂತಹ ಬಿಜೆಪಿ ನಾಯಕ ಅರವಿಂದ ಬೆಲ್ಲದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಏನು ಹೇಳಿದ್ದಾರೆ ಅನ್ನುವಂತಹ ಮಾತನ್ನು ಕೇಳ್ಕೊಂಡು ಬನ್ನಿ ವೀಕ್ಷಕರೇ. Like certainly this protest is going to continue. Because on the floor of the house itself, former Chief Minister Siddaramaiah admitted that there's a huge scandal in this, 89 crores scandal, corruption. So naturally, our protest is going to continue. ಅವರು ಅಲ್ಲಿಂದ ತಗೊಂಬರ್ಲಿ, ಕೋರ್ಟಿಂದ, CBI ಇಂದ ಅಲ್ಲ. CBI ಇಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಾ ಸರ್? ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡು ಸೇರ್ಕೊಳ್ಳಿ. ನಮ್ಗೇನು CBI-ನಲ್ಲೂ ತರದ್ ಬೇಡ, ED-ನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಒಟ್ಟಾರೆಯಾಗಿ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವ ಬಳಿಕ ನಡೆದಿರುವಂತಹ ಬೆಳವಣಿಗೆಗಳು ಒಂದು ಕಡೆ ಕಾಂಗ್ರೆಸ್ಗೆ ಇಕ್ಕಟ್ಟು ಮತ್ತು ಸಂಕಷ್ಟ ತಂದೊಡ್ತಿದ್ರೆ, ಇತ್ತ ಬಿಜೆಪಿಗೆ ಒಂದು ಒಳ್ಳೆ ಅಸ್ತ್ರ ಸಿಕ್ಕಂಗಾಗಿದೆ. ಕಾಂಗ್ರೆಸ್ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ತನ್ನ ದಾಳಿಯನ್ನು ನಡೆಸೋದಕ್ಕೆ ಒಳ್ಳೆ ಅಸ್ತ್ರ ಸಿಕ್ಕಂಗೆ ಅದನ್ನು ಪದೇ ಪದೇ ಪ್ರಯೋಗಿಸ್ತಿದೆ. ಸಾರ್ವಜನಿಕವಾಗಿಯೂ ಅಲ್ಲಲ್ಲಿ ಪ್ರತಿಭಟನೆ ನಡೆಸುವಂಥದ್ದು ಮಾಡ್ತಿದ್ದು, ಜೊತೆಗೆ ಅವಕಾಶ ಸಿಕ್ಕಾಗೆಲ್ಲ ತಮ್ಮ ಅಭಿಪ್ರಾಯಗಳನ್ನು ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರು, ಇನ್ನು ಮೂರನೇ ಸುದ್ದಿಗೆ ಬರೋದಾದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಮೈಸೂರು ದಸರಾ ಅನ್ನುವಂಥದ್ದು ವಿಶ್ವವಿಖ್ಯಾತಿ ಪಡೆದಿರುವಂತಹ ದೊಡ್ಡ ಉತ್ಸವ. ದೇಶ ವಿದೇಶಗಳ ಲಕ್ಷಾಂತರ ಮಂದಿ ಈ ಒಂದು ಉತ್ಸವಕ್ಕೆ ಸೇರ್ತಾರೆ. ಅಚ್ಚರಿ ಅಂದ್ರೆ 2026ರ ಈ ಏನು ದಸರಾ ಉತ್ಸವದಲ್ಲಿ ಇದುವರೆಗೆ 6 ಬಾರಿ ಅಂಬಾರಿಯನ್ನು ಒತ್ತಿದ್ದಂತಹ ಅಭಿಮನ್ಯು ಇರೋದಿಲ್ಲ. ಇದು ಬಹಳ ಜನರಿಗೆ ಬೇಸರ ಸಂಗತಿ. ಯಾಕಂದರೆ ಆನೆ ಅಭಿಮನ್ಯುವಿಗೆ ದೊಡ್ಡ ಮಟ್ಟಿನ ಫ್ಯಾನ್ ಬೇಸ್ ಇದೆ. ಸಾಕಷ್ಟು ಮಂದಿ ಅಭಿಮನ್ಯು ಅಂಬಾರಿ ಹೊರೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ರು. ಆದರೆ ಈಗ ಅರಣ್ಯ ಇಲಾಖೆ ಒಂದು ಅಭಿಮನ್ಯು ಆನೆಯನ್ನು ಅಂಬಾರಿ ಹೊರೋದಕ್ಕೆ ಕಳಿಸೋದಕ್ಕೆ ಹಿಂಜರಿದಿದೆ. ಅದಕ್ಕೆ ಏನೋ ಕಾರಣವಂತ ಸ್ಪಷ್ಟಪಡಿಸಿಲ್ಲ. ಆದರೆ ಕೆಲವು ವರದಿಗಳ ಪ್ರಕಾರ ಇತ್ತೀಚಿನ ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಅಭಿಮನ್ಯುವಿನ ಒಂದು ದಂತ ಮುರಿದೋಗಿದೆ. ಒಂದು ದಂತ ಮುರಿದೋಗಿರುವಂತಹ ಆನೆಯನ್ನು ದಸರಾ ಒಂದು ಜಂಬೂ ಸವಾರಿಗೆ ಬಳಸುವಂಥದ್ದು ಅಪಶಕುನ ಅನ್ನುವಂತಹ ಮಾತುಗಳು ಕೇಳಿ ಬಂದು, ಹೀಗಾಗಿ ಅಭಿಮನ್ಯುವನ್ನು ಕಳಿಸದೇ ಇರೋದಕ್ಕೆ ನಿರ್ಧಾರ ಮಾಡಲಾಯಿತು ಅನ್ನುವಂಥ ಮಾತುಗಳು ಕೇಳಿಬಂದವು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಅಥವಾ ಅದನ್ನು ನಿರಾಕರಿಸಿದ್ದಾರೆ, ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇಂಥದ್ದು ಯಾವುದೇ ಇಲ್ಲ. ಆದರೆ ಅಭಿಮನ್ಯುವಿಗೆ ವಯಸ್ಸಾಗಿದೆ, ಅಂದರೆ 60 ವರ್ಷ ಆಗಿದೆ ಅಭಿಮನ್ಯುವಿಗೆ. ಹಿರಿಯ ಆನೆ ಅಂದರೆ ಎಲ್ಲ ಒಂದು ಅಂಬಾರಿ ಹೊರುವಂಥ ಸಂದರ್ಭದಲ್ಲಿ ಭಾಳ ಗತ್ತು ಗಾಂಭೀರ್ಯದಲ್ಲಿ ನಡೀತಿದ್ದಂಥ, ಜೊತೆಗೆ ತನ್ನ ಸಹವರ್ತಿಗಳ ಜೊತೆಗೆ ಭಾಳ ಒಂದು ಗಾಂಭೀರ್ಯದಿಂದ ಹೆಜ್ಜಾಗುತ್ತಿದ್ದಂಥ ಆನೆ. ಆ ಆನೆ ಈಗ ನಿವೃತ್ತಿ ಪಡೆಯುವಂಥದ್ದು ಚರ್ಚೆ ಆಗಿರುವುದಂತೂ ಖಚಿತ. ಯಾಕಂದರೆ ಇದು ಕೇವಲ ಜನರ ಚರ್ಚೆಗೆ ಸೀಮಿತ ಆಗಿಲ್ಲ. ಹಿಂದೆ ಅರಣ್ಯ ಸಚಿವರಾಗಿದ್ದಂತಹ, ಈಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಒಂದು ಪತ್ರ ಬರೆದಿದ್ದಾರೆ. ಅವರು ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಭಿಮನ್ಯು ಭಾಳ ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತಿರುವಂತಹ ಆನೆ. ಈ ಆನೆಗೆ ಒಂದು ಗೌರವಪೂರ್ವಕ ವಿದಾಯವನ್ನು ಕೊಡಬೇಕನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ, ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅವರ ಮಾತಿನ ಪ್ರಕಾರ ಈ ವರ್ಷ ಅದನ್ನು ಜಂಬೂ ಸವಾರಿಯಲ್ಲಿ ಬಳಸಬೇಕು. ಯಾವ ರೀತಿ ಅಂದರೆ, ಅದು ಅಟ್ಲೀಸ್ಟ್ ನಿಶಾನೆ ತೋರೋದಕ್ಕಾದರೂ ಆನೆಯನ್ನು ಬಳಸಬೇಕಾಗತ್ತೆ. ಆ ನಿಶಾನೆ ತೋರಿದ ಬಳಿಕ ಅದಕ್ಕೆ ಗೌರವಪೂರ್ವಕವಾಗಿ ವಿದಾಯ ಹೇಳಿ ಮುಂದಿನ ವರ್ಷದಿಂದ ಅದನ್ನು ಜಂಬೂ ಸವಾರಿಯಲ್ಲಿ ಬಳಸದಿರುವಂತಹ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಮಾತನ್ನು ಮತ್ತು ವಿಚಾರವನ್ನು ಅವರ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗ ಒಟ್ಟಾರೆಯಾಗಿ ಅಭಿಮನ್ಯುವಿನ ಈ ಒಂದು ಜಂಬೂ ಸವಾರಿಯ ನಿವೃತ್ತಿ
ಭಾಳ ಚರ್ಚೆ ಆಗಿದೆ. ಯಾಕಂದರೆ ಸುಮಾರು 750 kg ಚಿನ್ನದ ಅಂಬಾರಿಯನ್ನು ಹೊರುವಂಥದ್ದು ಸಾಮಾನ್ಯ ಒಂದು ಕೆಲಸ ಅಲ್ಲ. ಅಭಿಮನ್ಯು ಅದನ್ನು ಭಾಳ ಒಂದು ಶ್ರದ್ಧೆಯಿಂದ ಮತ್ತು ಅಷ್ಟೇ ಗೌರವಪೂರ್ವಕವಾಗಿ, ಯಾಕಂದರೆ ಅಷ್ಟೊಂದು ದೊಡ್ಡ ಮಟ್ಟಿನ ಗೌಜು ಗದ್ದಲದ ನಡುವೆ 750 kg ಅಂಬಾರಿ, ಅಂದರೆ ಸುಡುಮದ್ದುಗಳು ಇನ್ನಿತ್ಯಾದಿ ತಾಳಮೇಳ ಬ್ಯಾಂಡು ವಾದ್ಯಗಳ ನಡೆ ಹೊತ್ತುಕೊಂಡು ಹೋಗಿ ಅದನ್ನು ಗಾಂಭೀರ್ಯದಿಂದ ವಾಪಸ್ ತರುವಂಥದ್ದು ಒಂದು ದೊಡ್ಡ ಗೌರವ. ಮತ್ತು ಅಭಿಮನ್ಯು ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಗ್ತಿದ್ದ ಅತಿ ದೊಡ್ಡ ಗೌರವ ಅಂತಲೇ ಹೇಳ್ಬೋದು. ಆದರೆ ದಸರಾ ಮುಗಿದ ಬಳಿಕ ಅಭಿಮನ್ಯುವನ್ನು ಇನ್ನಿತರ ಕಾರ್ಯಗಳಿಗೂ ಕೂಡ ಬಳಸ್ತಾ ಇದ್ರು. ಅಂದರೆ ಯಾವುದಾದ್ರೂ ಒಂಟಿ ಸಲಗ, ಮದವೇರಿದ ಸಲಗಗಳನ್ನು ಹಿಡಿಯುವಂಥದ್ದು, ಇನ್ನೇತಾದ್ರೂ ಕಾಡಿನ ಕಾರ್ಯಾಚರಣೆಗಳಿಗೆ ಬಳಸಲಾಗಿತ್ತು. ಜೊತೆಗೆ ಅದು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗೆ ಅಭಿಮನ್ಯು ಪ್ರಯಾಣ ಮಾಡಿದ್ದನ್ನು ನಾವು ಸುದ್ದಿಗಳಲ್ಲಿ ಓದಿರಬಹುದು. ಅಂತಿಮವಾಗಿ ಈ ಸಲನೇ ಅದನ್ನು ನಿವೃತ್ತಿ ಕೊಡೋದಕ್ಕೆ ಅಧಿಕಾರಿಗಳು ಯೋಚನೆ ಮಾಡಿದ್ದಾರೆ. ನೋಡಬೇಕು, ಯಾಕಂದರೆ ಈಶ್ವರ ಖಂಡ್ರೆ ಅವರ ಅನುಭವದ ಮಾತನ್ನು ಏನಾದರೂ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಮತ್ತೆ ಪರಿಗಣಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಕರುನಾಡ ಕನ್ನಡಿ ಕಾರ್ಯಕ್ರಮ. ನಾಳೆ ಮತ್ತೆ 3 ಸುದ್ದಿಗಳಿಂದ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.